ಮಕ್ಕಳ ಮನೆಯಲ್ಲೇ ಕುಳಿತು ಚಂದನವಾಹಿನಿಯ ಸಂವಾದ ಈ ತರಗತಿಯನ್ನು ಅಧ್ಯಯನ ಮಾಡ್ತಾ ಇರತಕ್ಕಂಥ ನಿಮ್ಮೆಲ್ಲರಿಗೂ ಈ ತರಗತಿಗೆ ಸ್ವಾಗತ. ನೋಡಿ ಮಕ್ಕಳ, ಮನುಷ್ಯರು ಜೀವಿಸಲು ಅತಿ ಅವಶ್ಯಕವಾದಂಥ ವಸ್ತುಗಳು ಯಾವ್ಯಾವುದು ವಸ್ತುಗಳು ನೀವೇನು ಮಾಡಬೇಕಂದ್ರೆ ಈ ಪಾಠ ಅಧ್ಯಯನ ಮಾಡಬೇಕಾದ್ರೆ ನೋಟ್ಬುಕ್ಕನ್ನು ಇಟ್ಕೊಂಡು ಪೆನ್ನನ್ನು ಇಟ್ಕೊಂಡು ಏನೇನು ಮುಖ್ಯಾಂಶಗಳು ಬರುತ್ತೆ ಅನ್ನೋದನ್ನು ಪಾಯಿಂಟ್ ಮಾಡ್ತಾ ಹೋಗಿ ಮಕ್ಕಳ. ಕೆಲವೊಮ್ಮೆ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಉತ್ತರವನ್ನು ಮಾಡ್ಕೊಳ್ಳಿ. ಅನಂತರ ನಾವು ಉತ್ತರ ತೋರಿಸಿದಾಗ ಅದು ನೀವು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ಮನುಷ್ಯರು ಜೀವಿಸಲು ಅತಿ ಅವಶ್ಯಕವಾದ ವಸ್ತುಗಳು ಯಾವ್ಯಾವುದು ನೋಡಿ ಮಕ್ಕಳ, ಬರ್ಕೊಳ್ಳಿ. ಯಾವ್ಯಾವುದು ಇರ್ಬೋದು ನೋಡಿ ಪಟ್ಟಿ ಮಾಡಿ. ನೋಡಿ, ಮೊದಲು ಯಾವುದು ಎಲ್ಲಕ್ಕೂ ಮುಖ್ಯವಾಗಿರ್ತಕ್ಕಂಥದ್ದು ಗಾಳಿ ಅತಿ ಅವಶ್ಯಕವಾಗಿ ಬೇಕು ಅಂತಕ್ಕಂಥದ್ದು. ಅದೇ ರೀತಿ ಬೆಳಕು, ಹಾಗೆ ನೀರು, ಹಾಗೆ ಆಹಾರ ಮತ್ತು ಬಟ್ಟೆ ಹಾಗೂ ಮನೆ, ಇವು ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯರಿಗೆ ಅಲ್ವ ಮಕ್ಕಳ. ಹಾಗಾದರೆ ನಮಗೆ ಅತಿ ಅವಶ್ಯಕವಾಗಿ ಇದರಲ್ಲಿ ಇರ್ತಕ್ಕಂಥದ್ರಲ್ಲಿ ಯಾವುದಾದ್ರು ಒಂದು ಅಂತ ಅಂದಾಗ ನಾವೇನು ಮಾಡ್ತೀವಿ ನೋಡಿ, ನೀರು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಗಾಳಿ, ಆಹಾರ ಮತ್ತು ಮುಖ್ಯವಾಗಿರೋ ಹಾಗೆ ನೀರಿನೂ ಸಹ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನೀರಿನ ಉಪಯೋಗಗಳು ಯಾವ್ಯಾವುದು, ನಾವು ಏನಕ್ಕೋಸ್ಕರ ನೀರನ್ನು ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಪಟ್ಟಿ ಮಾಡಿ ಮಕ್ಕಳ. ನೀವೇ ಸ್ವತಃ ಪಟ್ಟಿ ಮಾಡಿ. ಅನಂತರ ನೋಡಿ, ಯಾವುದಕ್ಕೆ ಬಳಸ್ತಾ ಇರ್ಬೋದು ನಾವು. ಒಂದು, ಕುಡಿಯೋದಕ್ಕೆ ನಾವು ನೀರನ್ನು ಬಳಸ್ತೀವಿ ಅಂತಕ್ಕಂಥದ್ದು. ಹಾಗೆ ವ್ಯವಸಾಯಕ್ಕೋಸ್ಕರ ಅಂದರೆ ಬೆಳೆಗಳನ್ನು ಬೆಳೆಯೋದಕ್ಕೆ, ಆಹಾರ ಬೆಳೆಗಳನ್ನು ಬೆಳೆಯೋದಕ್ಕೋಸ್ಕರ ನಾವು ವ್ಯವಸಾಯಕ್ಕಾಗಿ ಬಳಸ್ತೀವಿ. ಮತ್ತು ಕೈಗಾರಿಕೆಗಳಲ್ಲಿ ನಾವು ಅನೇಕ ರೀತಿಯಲ್ಲಿ ನೀರನ್ನು ಬಳಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಜಲವಿದ್ಯುತ್ ತಯಾರಿಕೆ ಅಂದರೆ ನೀರಿನ ಸಹಾಯ, ಅದರ ವೇಗವನ್ನು ಉಪಯೋಗಿಸ್ಕೊಂಡು ವಿದ್ಯುತ್ತನ್ನು ತಯಾರಿಸ್ತಕ್ಕದಕ್ಕೆ ನೀರನ್ನು ನಾವು ಬಳಸ್ಕೊಳ್ತೀವಿ. ಅದೇ ರೀತಿ ಗೃಹ ಬಳಕೆಗೆ, ಮನೆ ಬಳಕೆಗಾಗಿ ನೀರನ್ನು ನಾವು ಬಳಸ್ತೀವಿ ಅಂತಕ್ಕಂಥದ್ದು. ಹಾಗೆ ಸ್ವಚ್ಛತೆಗಾಗಿ, ನಮ್ಮೆಲ್ಲರ ಸ್ವಚ್ಛತೆಗಾಗಿ ಪ್ರತಿಯೊಂದಕ್ಕೂ ನೋಡಿ, ಅಂದರೆ ನೀರು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ನೀರನ್ನು ಸಹ ಒಂದು ಸಂಪನ್ಮೂಲ ಅಂತ ನಾವು ಕರಿತೀವಿ. ಹೌದಾ ಮಕ್ಕಳ? ಹೇಗೆ ಮಾನವ ಸಂಪನ್ಮೂಲ, ಮಣ್ಣು ಸಂಪನ್ಮೂಲ ಅಂತ ನಾವು ಕರಿತೀವಿ, ಹಾಗೆ ನೀರನ್ನು ಸಹ ಸಂಪನ್ಮೂಲ ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳ, ಈ ದಿನ ನಾವು 9ನೇ ತರಗತಿಯ 4ನೇ ಅಧ್ಯಾಯವಾಗಿರ್ತಕ್ಕಂಥ ಕರ್ನಾಟಕದ ಜಲಸಂಪನ್ಮೂಲಗಳು ಅಂತಕ್ಕಂಥ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡೋಣ ಮಕ್ಕಳ. ನೀವು ನೋಟ್ಬುಕ್ಕಲ್ಲಿ ಬರಿತಾ ಹೋಗಿ. ಈ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಜಲಸಂಪನ್ಮೂಲಗಳು ಯಾವ್ಯಾವುದು, ವಿದ್ಯುತ್ ಶಕ್ತಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಸೌಲಭ್ಯಗಳು ಇದೆ ಅಂತಕ್ಕಂಥದ್ದನ್ನು ಈ ಪಾಠದಲ್ಲಿ ನೀವು ಅಧ್ಯಯನ ಮಾಡ್ತೀರಾ. ಹಾಗೆ ನೋಡಿ, ಈ ಅವಧಿಯಲ್ಲಿ ಕಲಿತಕ್ಕಂಥ ಅಂಶಗಳು ಯಾವ್ಯಾವುದು, ಕಲಿಕಾಂಶಗಳು ನೋಡಿ. ಕರ್ನಾಟಕದ ಪ್ರಮುಖ ನದಿಗಳು, ಕರ್ನಾಟಕದಲ್ಲಿ ಯಾವ್ಯಾವ ನದಿಗಳು ಹರಿತವೆ ಅಂತಕ್ಕಂಥದ್ದನ್ನು ನೀವು ನೋಡ್ತೀರಾ. ಹಾಗೆ ಕರ್ನಾಟಕದ ನೀರಾವರಿ ವಿಧಗಳು, ಕರ್ನಾಟಕದಲ್ಲಿ ಯಾವ್ಯಾವ ನೀರಾವರಿ ವಿಧಗಳನ್ನು ನಾವು ಬಳಸ್ತೀವಿ ಅಂತಕ್ಕಂಥದ್ದು. ಹಾಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ನೀರಿನಿಂದ ವಿದ್ಯುತ್ ಉತ್ಪಾದಿಸ್ತೀವಿ ಅಂತ ನಾನು ಹೇಳಿದೆ ಈಗಾಗಲೇ. ಹಾಗೆ ಕರ್ನಾಟಕದಲ್ಲಿ ಯಾವ್ಯಾವ ಜಲವಿದ್ಯುತ್ ಕೇಂದ್ರಗಳು ಇದಾವೆ ಅಂತಕ್ಕಂಥದ್ದು. ಅದೇ ರೀತಿ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು, ನೀರಾವರಿ ಯೋಜನೆ ಅಂತ ನಾವು ಹೇಳ್ತೀವಲ್ಲ, ಅಣೆಕಟ್ಟುಗಳು ಯಾವ್ಯಾವ ಇದಾವೆ, ಪ್ರಮುಖವಾದಂಥದ್ದು ಯಾವ್ಯಾವುದು. ಹಾಗೆ ನದಿ ನೀರಿನ ಹಂಚಿಕೆ ವಿವಾದ, ನೀರಿನ ಹಂಚಿಕೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ವಿವಾದಗಳು ಯಾವ್ಯಾವ ಇದಾವೆ ನಮ್ಮ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು. ಮತ್ತು ಹಾಗೆ ನದಿ ನೀರಿನ ಸಂರಕ್ಷಣೆಯ ಮಹತ್ವ, ಯಾಕೆ ನಾವು ನದಿ ನೀರನ್ನ ಸಂರಕ್ಷಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಈ ದಿನ ಅಧ್ಯಯನ ಮಾಡಲಿದ್ದೇವೆ ಮಕ್ಕಳ. ನೋಡಿ, ಮೊದಲು ಕರ್ನಾಟಕದ ನದಿಗಳು, ಜಲಸಂಪನ್ಮೂಲಗಳಲ್ಲಿ ನದಿಗಳಿಗೆ ಮಹತ್ವವಾದಂಥ ಸ್ಥಾನ ಇದೆ. ಹಾಗಾಗಿ ಕರ್ನಾಟಕದ ನದಿಗಳು ಯಾವ್ಯಾವುದು ಅಂತಕ್ಕಂಥದ್ದು, ಅದರಲ್ಲಿ ನಾವು 2 ಭಾಗ ಮಾಡ್ತೀವಿ ಮಕ್ಕಳ. ಒಂದು, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಇವು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ನದಿಗಳಿದ್ದಾವೆ. ಹಾಗೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚು ನದಿಗಳು ಉಗಮ ಆಗ್ತವೆ. ಪಶ್ಚಿಮ ಘಟ್ಟದ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ಕೆಲವು ನದಿಗಳಿದ್ರೆ, ಪಶ್ಚಿಮ ಘಟ್ಟದ ಪಶ್ಚಿಮಕ್ಕೆ ಹುಟ್ಟಿ ಪಶ್ಚಿಮ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನದಿಗಳು ಕೆಲವಿದ್ದಾವೆ. ಹಾಗಾಗಿ ಇವನ್ನ ವಿಭಾಗ ಮಾಡಿ ನಾವು ಅಧ್ಯಯನ ಮಾಡಬೇಕಾಗ್ತದೆ ನೋಡಿ. ಅದರಲ್ಲಿ ನೋಡಿ, ಕರ್ನಾಟಕದ ನಕ್ಷೆಯನ್ನು ನೀವು ನೋಡ್ತಾ ಇದ್ದೀರಾ. ಕರ್ನಾಟಕದ ನಕ್ಷೆಯಲ್ಲಿ ನದಿಗಳು ಹೇಗೆ ಹರಿತವೆ ಇವೆಲ್ಲ ನೋಡಿ. ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ನದಿಗಳಿವಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳ್ತೀವಿ, ಪ್ರಮುಖವಾಗಿ ಕರ್ನಾಟಕ ಅಂದ ತಕ್ಷಣ ನಾವು ನೆನೆಸ್ಕೊಳ್ಳೋದೆ ಕಾವೇರಿ ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ 2ನೇ ನದಿ ಅಂದರೆ ಕೃಷ್ಣಾ ನದಿ. ಹಾಗೆ
ಮೂರನೇದು ಪೆನ್ನಾರ್, ನಾಲ್ಕನೇದು ಪಾಲಾರ್ ನದಿ. ಇದಿಷ್ಟು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಮಕ್ಕಳ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅವು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ನದಿಗಳು ಇವಾಗಿರುತ್ತದೆ. ನೋಡಿ ಮಕ್ಕಳ, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂದರೆ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಹುಟ್ಟಿ ಅವು ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನದಿಗಳು ಯಾವ್ಯಾವುದು? ನಾವು ಪಶ್ಚಿಮ ಘಟ್ಟ ಅಂದ ತಕ್ಷಣ ನಮಗೆ ನೆನಪು ಬರ್ತಕ್ಕಂಥದ್ದು ಮೊದಲನೇದು ಶರಾವತಿ ನದಿ, ಎರಡನೇದು ಕಾಳಿ ನದಿ, ಮೂರನೇದು ನೇತ್ರಾವತಿ ನದಿ, ಬೆಡ್ತಿ ಅಂತಕ್ಕಂಥದ್ದು, ಬೆಡ್ತಿ ಗಂಗಾವಳಿ ಅಂತ ಕರೀತಾರೆ ಇದನ್ನ, ಬೆಡ್ತಿ ನದಿ, ಹಾಗೆ ವರಾಹಿ ನದಿ, ಅದೇ ರೀತಿ ಅಘನಾಶಿನಿ, ಇನ್ನೂ ಹಲವಾರು ಸಣ್ಣ ಪುಟ್ಟ ನದಿಗಳು ಬರ್ತವೆ. ಆದರೆ ಪ್ರಮುಖವಾಗಿ ನಾವು ಈ 5 ನದಿಗಳನ್ನು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕಾಗ್ತದೆ. ಇವು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ನೋಡಿದ್ರೆ ಮಕ್ಕಳ, ಒಂದೊಂದಾಗಿ ಈಗ ಮೊದಲಿಗೆ ಕೃಷ್ಣಾ ನದಿ. ಕೃಷ್ಣಾ ನದಿ ದಕ್ಷಿಣ ಭಾರತದಲ್ಲಿ 2ನೇ ಪ್ರಮುಖವಾದಂಥ ನದಿ ಇದಾಗಿರ್ತದೆ. ಇದರ ಉಗಮ ಸ್ಥಾನ ಮಹಾಬಲೇಶ್ವರ, ಪಶ್ಚಿಮ ಘಟ್ಟದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಇದರ ಉದ್ದ 1392 ಕಿಲೋಮೀಟರ್ಗಳು. ಇದು ಪೂರ್ವಾಭಿಮುಖವಾಗಿ ಅಂತ ಹೇಳ್ತೀವಲ್ಲ, ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರತ್ತೆ. ಮತ್ತು ಕರ್ನಾಟಕದಲ್ಲಿ ಇದು 480 ಕಿಲೋಮೀಟರ್ ದೂರ ಹರಿಯುತ್ತೆ. ನೋಡಿ, ಕೃಷ್ಣಾ ನದಿ ಉತ್ತರ ಕರ್ನಾಟಕದಲ್ಲಿ ಅದರ ಉಪನದಿಗಳು ಯಾವ್ಯಾವುದು ಅನ್ನೋದನ್ನ ನೀವು ನೋಡಿ ಮಕ್ಕಳ. ನೋಡಿ, ಪ್ರಮುಖವಾಗಿ ಭೀಮಾ ಕೃಷ್ಣಾ ನದಿಯ ಉಪನದಿಗಳು ಪ್ರಮುಖವಾದಂಥದ್ದು. ಹಾಗೆ ಮತ್ತೊಂದು ಬೆಣ್ಣೆತೊರೆ ಅಂತಕ್ಕಂಥದ್ದು, ಇದು ಭೀಮಾ ನದಿಯ ಉಪನದಿಯಾಗಿದ್ದು ಕೃಷ್ಣಾ ನದಿಗೆ ಸೇರಿಕೊಳ್ಳುತ್ತೆ. ಹಾಗೆ ಮತ್ತೊಂದು ತುಂಗಭದ್ರಾ ನದಿ ಕೃಷ್ಣಾ ನದಿಯ ಉಪನದಿ. ಹಾಗೆ ನೋಡಿ, ತುಂಗ ಮತ್ತು ಭದ್ರಾ ಅಂತಕ್ಕಂಥ 2 ನದಿಗಳು, ತುಂಗ ಮತ್ತು ಭದ್ರಾ ಅಂತಕ್ಕಂಥ 2 ನದಿಗಳು ಸೇರಿ ತುಂಗಭದ್ರಾ ಅಂತಕ್ಕಂಥ ನದಿ ಆಗ್ತದೆ. ಆ ತುಂಗಭದ್ರಾ ನದಿಗೆ ಮತ್ತು ಕೆಲವು ನದಿಗಳು ಸೇರ್ಕೊಳ್ತವೆ. ಅದರಲ್ಲಿ ಒಂದು ವೇದಾವತಿ ಅಂತಕ್ಕಂಥ ಒಂದು ನದಿ, ಮತ್ತೊಂದು ಕುಮುದ್ವತಿ ಅಂತಕ್ಕಂಥ ಮತ್ತೊಂದು ನದಿ, ಹಾಗೆ ವರದಾ ಅಂತಕ್ಕಂಥ ನದಿಗಳು. ಇವೆಲ್ಲ ನೋಡಿ ತುಂಗಭದ್ರಾ ನದಿಯ ಉಪನದಿಗಳು ಅಂತ ಹೇಳ್ತೀವಿ. ಆದರೆ ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿ ಆಗಿರ್ತದೆ. ಅಂದರೆ ತುಂಗಭದ್ರಾ ನದಿಯು ಅತ್ಯಂತ ವಿಶಾಲವಾಗಿ ಹರಿಯುತ್ತೆ. ಹಾಗೆ ಕೊನೆಗೆ ಹೋಗಿ ಆಂಧ್ರದಲ್ಲಿ ಕೃಷ್ಣಾ ನದಿಯನ್ನು ಸೇರ್ಕೊಳ್ಳುತ್ತೆ. ಹಾಗಾಗಿ ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಒಂದು ಉಪನದಿ ಆಗಿರ್ತದೆ. ಅದರ ಜೊತೆಗೆ ನೋಡಿ, ಕೃಷ್ಣಾ ನದಿಗೆ ಮತ್ತೊಂದು ಪ್ರಮುಖವಾದಂಥ ಉಪನದಿ ಅಂದರೆ ಧೋಣಿ ಅಂತಕ್ಕಂಥದ್ದು. ಧೋಣಿ ನದಿ ಪ್ರಮುಖವಾದಂಥ ನದಿ ಆಗಿರುತ್ತದೆ. ಹಾಗೆ ಮತ್ತೊಂದು ಪ್ರಮುಖವಾದಂಥ ನದಿ ಘಟಪ್ರಭಾ, ಹಾಗೆ ಮತ್ತೊಂದು ಪ್ರಮುಖವಾದಂಥ ಮಲಪ್ರಭಾ. ಇವೆಲ್ಲವೂ ಒಟ್ಟಿಗೆ ಸೇರಿ ಆಂಧ್ರದಲ್ಲಿ ಸೇರಿ ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ ಅಂತಕ್ಕಂಥದ್ದು. ಒಟ್ಟಾರೆ ನೋಡಿ, ಕೃಷ್ಣಾ ನದಿಯ ಉಪನದಿ ಎಷ್ಟು ವಿಶಾಲವಾಗಿದೆ ಅಂದರೆ ನೋಡಿ, ಇಡೀ ಕರ್ನಾಟಕದ ಮುಕ್ಕಾಲು ಭಾಗ ನಾವು ಕೃಷ್ಣಾ ನದಿಯ ಜಲನಯನ ಪ್ರದೇಶವನ್ನೇ ನಾವು ಕಾಣಬಹುದಾಗಿದೆ. ನೋಡಿ, ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಅನುಕೂಲಕರವಾಗಿದೆ. ಹಾಗೆ ನೆಕ್ಸ್ಟ್ ಕಾವೇರಿ ನದಿಯ ಉಪನದಿಗಳು. ನೋಡಿ, ಕಾವೇರಿ ನದಿ ಕರ್ನಾಟಕದ ಅತಿ ಪ್ರಮುಖ ನದಿ ಅಂತ ಹೇಳ್ತೀವಿ. ಕೃಷ್ಣಾ ನದಿಯನ್ನು ದಕ್ಷಿಣ ಭಾರತ 2ನೇ ಪ್ರಮುಖ ನದಿ ಅಂದರೆ ಕಾವೇರಿ ನದಿಯನ್ನು ಕರ್ನಾಟಕದ ಅತಿ ಪ್ರಮುಖವಾದಂಥ ನದಿ ಅಂತ ನಾವು ಕರಿತೀವಿ. ಹಾಗೆ ಇದನ್ನು ದಕ್ಷಿಣ ಗಂಗೆ ಅಂತಲೂ ಸಹ ಕರೀತಾರೆ. ದಕ್ಷಿಣ ಗಂಗೆ ಅಂತಲೂ ಇದು ಪ್ರಸಿದ್ಧವಾಗಿದೆ ಕಾವೇರಿ. ಹಾಗೆ ಕೊಡಗಿನ ತಲಕಾವೇರಿಯಲ್ಲಿ ಇದು ಹುಟ್ಟುತ್ತೆ. ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ನೋಡಿ ಮಕ್ಕಳ, ಚಿತ್ರ ಇದು ತಲಕಾವೇರಿ. ಕೊಡಗಿನ ಬೆಟ್ಟದ ಮೇಲಿರ್ತಕ್ಕಂಥ ತಲಕಾವೇರಿಯಲ್ಲಿ ಇದು ಹುಟ್ಟುತ್ತೆ. ತಲಕಾವೇರಿ ಹುಟ್ಟು ಅದು ಹರಿದು ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಹರಿಯುತ್ತೆ, ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತಕ್ಕಂಥದ್ದು. ನೋಡಿ, ಕಾವೇರಿ ನದಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಮತ್ತೆ ನೋಡಿ ಮಕ್ಕಳ, ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ಕಾವೇರಿ ನದಿ. ಹಾಗೆ ಇದು ಕರ್ನಾಟಕದಲ್ಲಿ 380 ಕಿಲೋಮೀಟರ್ ಹರಿಯುತ್ತೆ. ಇದರ ಉದ್ದ 804 ಕಿಲೋಮೀಟರ್ ಉದ್ದ ಇದೆ. ನೋಡಿ, ಕಾವೇರಿ ನದಿಯ ಉಪನದಿಗಳು ಅದರಲ್ಲಿ ಹೇಮಾವತಿ ಮತ್ತು ಹಾರಂಗಿ, ಲೋಕಪಾವನಿ ಮತ್ತು ಲಕ್ಷ್ಮಣ ತೀರ್ಥ, ಹಾಗೆ ಶಿಂಷಾ, ಅರ್ಕಾವತಿ ಹಾಗೂ ಕಪಿಲೆ ಮತ್ತು ಸುವರ್ಣಾವತಿ ನದಿ. ಇದು ಕಾವೇರಿಯ ಪ್ರಮುಖ ಉಪನದಿಗಳು. ಈಗ ನಕ್ಷೆಯಲ್ಲಿ ನೋಡೋಣ ಮಕ್ಕಳ, ನಾವು ಕಾವೇರಿಯ ಉಪನದಿ ನಕ್ಷೆನಲ್ಲಿ ನೋಡೋದಾದರೆ ನೋಡಿ, ಇದು ಹೇಮಾವತಿ ನದಿ. ಹೇಮಾವತಿ ನದಿ ಹಾಸನ ಜಿಲ್ಲೆಯಲ್ಲಿ ನಾವು ಹರಿಯೋದನ್ನು ನಾವು ನೋಡ್ತೀವಿ. ಅದು ಮುಂದೆ ನೋಡಿ, ಇದು ಒಂದು ಲಕ್ಷ್ಮಣ ತೀರ್ಥ. ಈ 2 ನದಿಗಳು ಮುಂದೆ ಕಾವೇರಿಯನ್ನು ಸೇರ್ತವೆ. ಅದು KRS ಅಂತಕ್ಕಂಥ ಭಾಗದಲ್ಲಿ ಕಾವೇರಿಯನ್ನು ಸೇರಿ 3 ನದಿಗಳು ಸೇರಿ ಕೃಷ್ಣರಾಜ ಸಾಗರ ಅಂತಕ್ಕಂಥ ಜಾಗದಲ್ಲಿ ಒಂದು ಅಣೆಕಟ್ಟೆಯನ್ನು ಕಟ್ಟಿರ್ತಕ್ಕಂಥದ್ದು. ಹೇಮಾವತಿ, ಲಕ್ಷ್ಮಣ ತೀರ್ಥ ಮತ್ತು
ಕಾವೇರಿ ನದಿ 3 ಸೇರಿ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ನಾವು ಹೋದಾಗ ಅದು ಕಪಿಲಾ ನದಿಯನ್ನು ಸೇರುತ್ತೆ. ಕಪಿಲಾ ನದಿ ನಂಜನಗೂಡಿನಲ್ಲಿ ಹರಿದು ಬರುತ್ತಲ್ಲ, ಆ ಕಪಿಲಾ ನದಿ ಮುಂದೆ ಟಿ ನರಸೀಪುರದ ಹತ್ರ ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತೆ. ಹಾಗೆ ನೋಡಿ, ಸುವರ್ಣಾ ನದಿ ಹಾಗೂ ಮತ್ತೊಂದು ಪ್ರಮುಖವಾದಂಥ ಉಪನದಿ ಅಂದರೆ ಅರ್ಕಾವತಿ. ಹಾಗೆ ಇನ್ನೊಂದು ಪ್ರಮುಖವಾದಂಥದ್ದು ಶಿಂಷಾ. ನೋಡಿ, ಇವಿಷ್ಟು ನದಿಗಳು ಪ್ರಮುಖವಾಗಿ ಕಾವೇರಿ ನದಿಯ ಪ್ರಮುಖ ಉಪನದಿಗಳಾಗಿರ್ತವೆ. ಇವೆಲ್ಲವೂ ಒಟ್ಟಿಗೆ ಸೇರಿ ತಮಿಳುನಾಡಿನ ಮೂಲಕವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತಕ್ಕಂಥದ್ದು. ನೋಡಿ, ಈ ನದಿಗಳು ಕೃಷಿ, ಜಲವಿದ್ಯುತ್ ತಯಾರಿಕೆ, ಕುಡಿಯುವ ನೀರು ಪೂರೈಕೆಗೆ ಬಹಳ ಉಪಯುಕ್ತವಾಗಿದೆ. ನೆಕ್ಸ್ಟ್ ಇನ್ನು ಉಳಿದ ನದಿಗಳು ಅಂತಂದರೆ ಪೂರ್ವಕ್ಕೆ ಹರಿಯತಕ್ಕಂಥ ನದಿಗಳಲ್ಲಿ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಪ್ರಮುಖವಾದಂಥವು. ಇದು ಕೋಲಾರ, ತುಮಕೂರು ಮತ್ತು ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಹರಿದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶವನ್ನು ಸೇರುತ್ತೆ ಅಂತಕ್ಕಂಥದ್ದು. ನೋಡಿ, ಪಾಲಾರ್ ಅಂತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಹರಿದು ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಇದೊಂದು ಪಾಪಾಗ್ನಿ ಅಂತಕ್ಕಂಥದ್ದು, ಇದು ಕೋಲಾರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಇದು ಪೆನ್ನಾರ್ ಅಂತೇಳಿ, ದಕ್ಷಿಣ ಪೆನ್ನಾರ್ ಮತ್ತು ಉತ್ತರ ಪೆನ್ನಾರ್ ಅಂತಕ್ಕಂಥ 2 ನದಿಗಳನ್ನು ನಾವು ಕಾಣ್ಬೋದು ಅಂತಕ್ಕಂಥದ್ದು. ಇವು ಪ್ರಮುಖವಾದಂಥ ಕಾವೇರಿ ಮತ್ತು ಕೃಷ್ಣ ಬಿಟ್ಟರೆ ಪ್ರಮುಖವಾದಂಥ ಪೂರ್ವಾಭಿಮುಖವಾಗಿ ಹರಿಯತಕ್ಕಂಥ ನದಿಗಳಾಗಿರುತ್ತದೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ನೋಡಿ, ಅನೇಕ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಪೂರ್ವಾಭಿಮುಖವಾಗಿ ಹರಿತಕ್ಕಂಥದ್ದು ಬಂಗಾಳ ಕೊಲ್ಲಿಯನ್ನು ಸೇರಿದ್ರೆ, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಅಂಥ ನದಿಗಳು ಯಾವುದು ನೋಡಿ, ಇವು ಅಷ್ಟೇ ಪಶ್ಚಿಮ ಘಟ್ಟದಲ್ಲಿ ಹುಡ್ತಕ್ಕಂಥ ನದಿಗಳು. ಅದರಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಕಾಳಿ ನದಿ, ಹಾಗೆ ಎರಡನೇದು ಶರಾವತಿ ನದಿ, ಹಾಗೆ ಮತ್ತೊಂದು ನೇತ್ರಾವತಿ ನದಿ, ಹಾಗೆ ಗಂಗಾವಳಿ ಅಂದರೆ ಬೆಡ್ತಿ ಅಂತಕ್ಕಂಥದ್ದು, ಅದೇ ರೀತಿ ಮತ್ತೊಂದು ವರಾಹಿ, ಅದೇ ರೀತಿ ಹಗನಾಸಿನಿ. ಇವು ಇಷ್ಟು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರತಕ್ಕಂಥ ಪ್ರಮುಖ ನದಿಗಳಾಗಿರ್ತವೆ. ನೋಡಿ, ಇವು ಕಡಿದಾದ ಇಳಿಜಾರಿನಲ್ಲಿ ಹರಿಯುತ್ತಾ ಜಲಪಾತಗಳನ್ನು ಸೃಷ್ಟಿಸ್ತವೆ. ಇವು ಕಾಳಿ ನದಿ, ಶರಾವತಿ, ನೇತ್ರಾವತಿ ನದಿಗಳು ಹೆಚ್ಚಾಗಿ ಜಲಪಾತವನ್ನು ಸೃಷ್ಟಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಜಲವಿದ್ಯುತ್ ತಯಾರಿಕೆಗೆ ಇವು ಅತ್ಯಂತ ಪ್ರಮುಖವಾದಂಥ ನದಿಗಳಾಗಿರ್ತವೆ. ನೋಡಿ, ರಾಜ್ಯದ ಜಲಪಾತಗಳ ಬಗ್ಗೆ ನಾವು ಇದುವರೆಗೆ 2 ನದಿಗಳ ಬಗ್ಗೆ ನಾವು ನೋಡ್ಕೊಂಡ್ವಿ. ಈಗ ರಾಜ್ಯದ ಪ್ರಮುಖ ಜಲಪಾತಗಳು ಯಾವ್ಯಾವ್ದು ಇರ್ಬೋದು ನೀವು ಪಟ್ಟಿ ಮಾಡಿ ಮಕ್ಕಳ. ಜಲಪಾತಗಳು ಯಾವ್ಯಾವುದು ನೆನಪು ಬರುತ್ತೆ, ಕರ್ನಾಟಕ ಅಂದ ತಕ್ಷಣ ಯಾವ್ಯಾವುದು ನೆನಪು ಬರುತ್ತೆ ಅಂತ ಹೇಳಿ. ಅದು ಅತ್ಯಂತ ಪ್ರಮುಖವಾದಂಥದ್ದು ಶರಾವತಿ ನದಿ ನಿರ್ಮಿಸಿರ್ತಕ್ಕಂಥ ಜೋಗ ಜಲಪಾತ ಅಲ್ವಾ ಮಕ್ಕಳ. ಇದು ಜಗತ್ ಪ್ರಸಿದ್ಧವಾದಂಥ ಜಲಪಾತ ಅಂದ ತಕ್ಷಣ ನಮಗೆ ನೆನಪು ಬರತಕ್ಕಂಥದ್ದೇ ಜೋಗ ಜಲಪಾತ. ಇದು ಜಗತ್ ಪ್ರಸಿದ್ಧವಾದಂಥದ್ದು. ಹಾಗೆ ನೋಡಿ, ಇದರ ಚಿತ್ರಣ ಅಲ್ವಾ. 4 ಪ್ರಮುಖ ಶಾಖೆಗಳು ಇಲ್ಲಿ ಹರಿದು ಒಂದು ಜಗತ್ ಪ್ರಸಿದ್ಧವಾದಂಥ ಸುಂದರವಾದಂಥ ಒಂದು ಜಲಪಾತವನ್ನು ಸೃಷ್ಟಿಸಿದೆ ಅಂತಕ್ಕಂಥದ್ದು. ಇದು ನೋಡಿ, ಜೋಗದ ಜಲಪಾತ, ಜೋಗದ ಸಿರಿ ಅಂತಕ್ಕಂಥ ಪದ ಕೇಳಿದ್ದೀರ ನೀವು. ಜೋಗದ ಜಲಪಾತ ನೋಡಿ, ಇದು ಭಾರತದ ಎತ್ತರವಾದ ಜಲಪಾತವಾಗಿದೆ. ಇದರ ಎತ್ತರ 253 ಕಿಲೋಮೀಟರ್. ನೋಡಿ, ಇನ್ನೊಂದು ಪ್ರಮುಖವಾದಂಥದ್ದು ಗೋಕಾಕ್ ಘಟಪ್ರಭಾ ನದಿ. ಗೋಕಾಕ್ನಲ್ಲಿ ಹರಿಯಬೇಕಾದ್ರೆ ಒಂದು ಪ್ರಮುಖವಾದಂಥ ಜಲಪಾತವನ್ನು ಉಂಟು ಮಾಡುತ್ತದೆ. ಅದಕ್ಕೆ ನಾವು ಹೇಳ್ತೀವಿ ಗೋಕಾಕ್ ಜಲಪಾತ ಅಂತಲೇ ಅದರ ಹೆಸರು. ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ. ಹಾಗೆ ಮತ್ತೊಂದು ಪ್ರಮುಖವಾದಂಥದ್ದು ಬಂಡಾಜೆ ಅಂತಕ್ಕಂಥದ್ದು ನೇತ್ರಾವತಿ ನದಿ ಸೃಷ್ಟಿಸ್ತಕ್ಕಂಥ ಪ್ರಮುಖವಾದಂಥ ಜಲಪಾತ. ನೋಡಿ, ಇದು ನೇತ್ರಾವತಿ ನದಿ. ಮತ್ತೊಂದು ಉಂಚಳ್ಳಿ ಅನ್ನತಕ್ಕಂಥದ್ದು ಹಗನಾಶಿನಿ. ಇದು ಸಹ ಪಶ್ಚಿಮಕ್ಕೆ ಹರಿಯತಕ್ಕಂಥ ನದಿ. ಹಗನಾಶಿನಿ ನದಿ ಉಂಟು ಮಾಡತಕ್ಕಂಥ ಒಂದು ಜಲಪಾತ ನೋಡಿ, ಉಂಚಳ್ಳಿ ಜಲಪಾತ. ಈ ಜಲಪಾತ ಚಿತ್ರಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಒಂದೊಂದಕ್ಕೂ ವ್ಯತ್ಯಾಸವನ್ನು ನಾವು ನೋಡ್ಬೋದು. ನೋಡಿದ ತಕ್ಷಣ ಅದನ್ನು ಹೆಸರನ್ನು ಗುರುತಿಸ್ಬೋದು. ಆ ರೀತಿ ವ್ಯತ್ಯಾಸ ಇದೆ. ನೋಡಿ, ಚುಂಚನಕಟ್ಟೆ ಇದು ಕಾವೇರಿ ನದಿ ಸೃಷ್ಟಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ಜಲಪಾತ. ಚುಂಚನಕಟ್ಟೆ ಜಲಪಾತ ನೋಡಿ, ಇದು ಚುಂಚನಕಟ್ಟೆ ಜಲಪಾತ. ಹಾಗೆ ಮತ್ತೊಂದು ಕಾವೇರಿ ನದಿಯಿಂದ ಸೃಷ್ಟಿಯಾಗ್ತಕ್ಕಂಥ ಮತ್ತೊಂದು ಹಬ್ಬಿ ಜಲಪಾತ. ಹಾಗೆ ಶಿಂಷಾ ಅಲ್ವಾ, ಶಿವನ ಸಮುದ್ರದ ಬಳಿ ಶಿಂಷಾ ನದಿ
ಶಿಂಷಾ ಅಂತಕ್ಕಂಥದ್ದು ಒಂದು ನದಿ, ಅದು ಕಾವೇರಿಯ ಉಪನದಿ ಅನ್ನೋದನ್ನು ನೀವು ಈಗಾಗಲೇ ನೋಡಿದ್ದೀರಾ. ಅದು ಕಾವೇರಿ ನದಿಯನ್ನು ಸೇರೋದಕ್ಕೆ ಮೊದಲು ಅದೇನು ಮಾಡ್ತದೆ, ಒಂದು ಜಲಪಾತವನ್ನು ಉಂಟು ಮಾಡ್ತದೆ. ಅದನ್ನು ಹೇಳ್ತೀವಿ ಶಿಂಷಾ ಜಲಪಾತ. ಅನಂತರ ಅದು ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತೆ ಶಿವನ ಸಮುದ್ರದ ಹತ್ರ. ನೋಡಿ, ಅದೇ ರೀತಿ ಗಗನಚುಕ್ಕಿ ಮತ್ತು ಭರಚುಕ್ಕಿ, ಇದು ಕಾವೇರಿ ನದಿ. ನೋಡಿ, ಇದು ಗಗನಚುಕ್ಕಿ ಜಲಪಾತವಾದರೆ ಇದು ಭರಚುಕ್ಕಿ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತಕ್ಕಂಥದ್ದು ಮಳವಳ್ಳಿ ತಾಲೂಕಿನಲ್ಲಿ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ನಮಗೆ ಕಂಡು ಬರ್ತದೆ. ಇದು ಕಾವೇರಿ ನದಿಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದರ ನಂತರ ನೀರು ಶಿವನ ಸಮುದ್ರಕ್ಕೆ ಹೋಗುತ್ತೆ. ನೋಡಿ, ಮಾಗೋಡು ಜಲಪಾತ, ಇದು ಬೆಡ್ತಿ ಯಾವಾಗಲೇ ನೋಡಿದ್ರೆ ಗಂಗಾವಳಿ ಅಂತಕ್ಕಂಥ ನದಿ, ಗಂಗಾವಳಿ ನದಿಯಿಂದ ಸೃಷ್ಟಿಯಾಗ್ತಕ್ಕಂಥದ್ದು. ಇದು ಬೆಡ್ತಿ ಅಂತ ಮಾಗೋಡು ಜಲಪಾತ. ನೆಕ್ಸ್ಟ್ ನೋಡಿ ಮಕ್ಕಳ, ನೀರಾವರಿ ಬಗ್ಗೆ. ಇದುವರೆಗೂ ಜಲಪಾತಗಳನ್ನು ನೋಡಿದ್ರೆ, ಈಗ ನೀರಾವರಿ ವಿಚಾರವನ್ನು ನೋಡೋಣ. ಇಲ್ಲಿ ನೀರಾವರಿ ಅಂದರೆ ಏನು? ಕೃಷಿಗೆ ಕೃತಕವಾಗಿ ನೀರನ್ನು ಪೂರೈಸ್ತಕ್ಕಂಥದ್ದು. ಇದನ್ನು ನೀರಾವರಿ ಅಂದರೆ ಬೆಳೆಗಳನ್ನು ಬೆಳೆಯೋದಕ್ಕೋಸ್ಕರ ನಾವು ನೀರನ್ನು ಕೃತಕವಾಗಿ ಬಳಸ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಬರೋದು ಬೇರೆ ಮಳೆ, ಆದರೆ ನಾವೇನು ಮಾಡ್ತೀವಿ, ನೀರನ್ನು ಹಾಯಿಸಿ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಪದ್ಧತಿಯನ್ನು ನಾವು ಹೇಳ್ತೀವಿ ನೀರಾವರಿ ಅಂತೇಳಿ. ಹಾಗೆ ನೋಡಿ, ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆಯಿಂದಾಗಿ ಕೃಷಿ ಪ್ರಗತಿಗೆ ನೀರಾವರಿ ಅತ್ಯವಶ್ಯಕ. ನೀರಾವರಿ ಯಾಕೆ ಬೇಕು ಅಂತಂದರೆ, ನೋಡಿ, ಮಳೆಯ ನೀರನ್ನು ಅನುಸರಿಸಿ ಬೆಳೀತಕ್ಕಂಥ ಪದ್ಧತಿಯೇ ಬೇರೆ, ಆದರೆ ಮಳೆ ನಮಗೆ ಅಕಾಲಿಕ ಮತ್ತು ಅಸಮಾನ. ಅಕಾಲಿಕ ಅಂದ್ರೇನು, ನಮ್ಗೆ ಬೇಕಾದ ಸಮಯದಲ್ಲಿ ಬೀಳೋದಿಲ್ಲ, ಅದು ಬೇರೆ ಬೇರೆ, ಅದೊಂದು ಅಕಾಲಿಕವಾಗಿರ್ತಕ್ಕಂಥದ್ದು. ಅದೇ ರೀತಿ ಅಸಮಾನ ಅಂದರೆ ಎಲ್ಲ ಕಡೆನೂ ಒಂದೇ ಸಮನಾಗಿ ಹಂಚಿಕೆ ಆಗೋದಿಲ್ಲ. ಒಂದು ಕಡೆ ಚೆನ್ನಾಗಿ ಬೀಳ್ತಾ ಇರುತ್ತೆ, ಪಕ್ಕದಲ್ಲಿ ಆ ಕಡೆನೇ ಮಳೆ ಇಲ್ಲದೆ ಇರತಕ್ಕಂಥ ಪ್ರದೇಶವೂ ಇರ್ತದೆ. ಹಾಗಾಗಿ ಎಲ್ಲ ಪ್ರದೇಶಕ್ಕೂ ನಾವು ನೀರನ್ನು ಬಳಸುವಂಥ ವ್ಯವಸ್ಥೆ ಆಗಬೇಕು ಕೃಷಿಗೆ ಅಂತಂದರೆ ನೀರಾವರಿ ಅತಿ ಅವಶ್ಯಕ. ಅಂದರೆ ನೀರನ್ನು ಸಂಗ್ರಹಿಸಿಟ್ಟುಕೊಂಡು ಅದನ್ನು ಗದ್ದೆಗಳಿಗೆ ಹರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ, ಕೃಷಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನೇ ನೀರಾವರಿ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ನೀರಾವರಿ ಅತಿ ಅವಶ್ಯಕವಾಗಿದೆ. ನೋಡಿ, ಪ್ರಮುಖವಾದ ನೀರಾವರಿ ಮೂಲಗಳು ಅಂದರೆ ಯಾವ್ಯಾವ ಮೂಲಗಳಿಂದ ನಾವು ನೀರಾವರಿಯನ್ನು ನಾವು ಮಾಡ್ತೀವಿ. 3 ವಿಧ ಇದೆ ಮಕ್ಕಳ. 3 ವಿಧ ಯಾವ್ಯಾವುದು? ಒಂದು ಬಾವಿ ನೀರಾವರಿ ಅಂತ ಹೇಳ್ತೀವಿ. ಮತ್ತೊಂದು ನೋಡಿ, ಹಾಗೆ ಒಂದೊಂದು ನೋಡ್ತಾ ಹೋಗ್ತಾನೆ. ಬಾವಿ ನೀರಾವರಿಯ ಕೆಲವು ಚಿತ್ರಗಳು ನೋಡಿ. ಬಾವಿ ನೀರಾವರಿ ಅಂದರೆ ಆಳವಾದ ಭೂಮಿಯನ್ನು ಕೊರೆದು ಅಂತರ್ಜಲವನ್ನು ಹೊರತೆಗೆದು ನಾವು ವ್ಯವಸಾಯಕ್ಕೆ ಬಳಸ್ತೀವಿ. ಇದು ಕುಡಿಯೋಕ್ಕೂ ಬಳಸ್ತೀವಿ, ವ್ಯವಸಾಯಕ್ಕೂ ಬಳಸ್ತೀವಿ ಬಾವಿ ನೀರನ್ನು. ಕೆಲವು ಕಡೆ ಬಾವಿ ನೀರಾವರಿ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗೆ ನೋಡಿ ಮಕ್ಕಳ, ಬಾವಿ ನೀರಾವರಿಯಲ್ಲಿ 2 ಥರದ ವಿಧವನ್ನು ಹೇಳ್ತೀವಿ. ಒಂದು ಆಳ ಬಾವಿ ಅಂದರೆ ಓಪನ್ ಆಗಿರ್ತಕ್ಕಂಥ ಬಾವಿ, ಮತ್ತೊಂದು ಪಂಪ್ ಸೆಟ್ ಬಾವಿಗಳು ಅಂತ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಪಂಪ್ ಸೆಟ್ ಬಾವಿಗಳನ್ನು ನಾವು ಕಾಣ್ತೀವಿ. ನೋಡಿ, ಅದಕ್ಕೆ ಉದಾಹರಣೆಗಳು ನೋಡಿ. ಇದು ಒಂದು ಏತ ನೀರಾವರಿ ಅಂದರೆ ಬಾವಿಯಿಂದ ನೀರನ್ನು ಹೊರತೆಕ್ಕತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ. ಅದೇ ರೀತಿ ನೋಡಿ, ಇದು ಬೋರ್ವೆಲ್, ಇದು ಸಹ ಬಾವಿ, ಪಂಪ್ ಸೆಟ್ ಅಂತ ನಾವು ಹೇಳ್ತೀವಿ. ನೋಡಿ, ಇದು ಬಾವಿಯ ನೀರನ್ನು ಚಿಲುಮೆಯ ರೀತಿಯಲ್ಲಿ ಬಳಸ್ತಕ್ಕಂಥದ್ದು, ಚಿಲುಮೆ ನೀರಾವರಿ ಅಂತ ಹೇಳ್ತೀವಿ, ತುಂತುರು ನೀರಾವರಿ. ನೋಡಿ, ನೆಕ್ಸ್ಟು ಬಾವಿ ನೀರಾವರಿಯ ಉದಾಹರಣೆಗಳಾಯಿತು. ಈಗ ಕಾಲುವೆ ನೀರಾವರಿಗಳು. ಕಾಲುವೆ ನೀರಾವರಿ ಎಂದರು ಅಣೆಕಟ್ಟೆಯನ್ನು ಕಟ್ಟಿ ಕಾಲುವೆಗಳನ್ನು ತೋಡಿ ಕಾಲುವೆ ಮೂಲಕ ಕೃಷಿ ಭೂಮಿಗೆ ನೀರನ್ನು ಹಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ನಾವು ಹೇಳ್ತೀವಿ ಕಾಲುವೆ ನೀರಾವರಿ. ನೋಡಿ ಮಕ್ಕಳ, ಕಾಲುವೆಗಳನ್ನು ತೋಡಿ ಈ ನೀರನ್ನು ವ್ಯವಸಾಯದ ಭೂಮಿಗಳಿಗೆ ನಾವು ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದೆ 3ನೇದು ಕೆರೆ ನೀರಾವರಿ. ಕೆರೆ ನೀರಾವರಿಯಲ್ಲಿ ನೋಡಿ, ಮಳೆ ನೀರನ್ನು ಸಂಗ್ರಹ ಮಾಡಿ, ಒಂದು ಹಳ್ಳದ ಪ್ರದೇಶದಲ್ಲಿ ಸಂಗ್ರಹ ಮಾಡಿ ಅದನ್ನು ಬೇಸಿಗೆ ಅಥವಾ ಬೇರೆ ಬೇರೆ ಅವಧಿಯಲ್ಲಿ, ಮಳೆ ಬೀಳದೇ ಇರತಕ್ಕಂಥ ಅವಧಿಯಲ್ಲಿ ಆ ನೀರನ್ನು ಏನು ಮಾಡ್ತೀವಿ, ವ್ಯವಸಾಯಕ್ಕೆ ವಿಶಾಲವಾದ ಭೂಮಿಗೆ ಬಳಸ್ತಕ್ಕಂಥದ್ದು ಕೆರೆ ನೀರಾವರಿ. ಅದೇ ರೀತಿ ರಾಜ್ಯದಲ್ಲಿ ಸಾಗುವಳಿಯ ಭೂಮಿ 26.2% ನೀರಾವರಿ ಸೌಲಭ್ಯನೂ ಹೊಂದಿದೆ. ಅದೇ ರೀತಿ ಭಾರತದ ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕ ಸ್ಥಾನ 9ನೇದಾಗಿದೆ, 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಕರ್ನಾಟಕದಲ್ಲಿ ನೀರಾವರಿ ನೋಡಿ, ಯಾವ್ಯಾವ 3 ಥರದ ನೀರಾವರಿ ಪದ್ಧತಿಗಳನ್ನು ನೋಡಿದ್ವಿ. ಯಾವುದು ಮಕ್ಕಳ ನೀವು ನೋಡಿದ್ದು? 3 ಥರದ್ದು ಯಾವುದು? ಒಂದು ಯಾವುದಿರ್ಬೋದು? ಕಾಲುವೆ ನೀರಾವರಿ. ಇದು ನೋಡಿ, ರಾಯಚೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಅದೇ ರೀತಿ ನೋಡಿ, ಬಾವಿ ನೀರಾವರಿಯಲ್ಲಿ ಬೆಳಗಾವಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿದೆ. ಅದೇ ರೀತಿ ಕೆರೆ ನೀರಾವರಿ ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿದೆ. ಇವು 3 ನೆನ್ಪಿಟ್ಕೊಳ್ಳಿ ಮಕ್ಕಳ.
ಅದರಲ್ಲೂ ನೀರಾವರಿ ಪ್ರದೇಶಗಳು ತಗೊಂಡಾಗ ಬೆಳಗಾವಿ ಜಿಲ್ಲೆ ಮೊದಲ ಸ್ಥಾನ, ಹೆಚ್ಚು ನೀರಾವರಿ ಹೊಂದಿರತಕ್ಕಂಥದ್ದು. ಕೊಡಗು ಜಿಲ್ಲೆ ಕೊನೆಯ ಸ್ಥಾನವನ್ನು ಹೊಂದಿದೆ. ನೋಡಿ, ಪ್ರಮುಖ ಕಾಲುವೆ ನೀರಾವರಿ ಯೋಜನೆಗಳು. ಕಾಲುವೆ ನೀರಾವರಿಯ ಪ್ರಮುಖ ಯೋಜನೆಗಳು ಯಾವ್ಯಾವುದು ಅಂತಂದರೆ, ಮೊದಲು ನಾವು ಹೇಳ್ತೀವಿ KRS ಅಂದರೆ ಕೃಷ್ಣರಾಜ ಸಾಗರ ಅಣೆಕಟ್ಟೆ, ಕಾವೇರಿ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ದಿವಾನರಾಗಿದ್ದಂಥ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥ ಒಂದು. ನೆಕ್ಸ್ಟು ತುಂಗಭದ್ರಾ ಅಣೆಕಟ್ಟೆ. ಮುಂದೆ ಹೇಮಾವತಿ ಅಣೆಕಟ್ಟೆ, ಹೇಮಾವತಿ ನದಿಗೆ ಹೇಮಾವತಿ ಅಣೆಕಟ್ಟೆ ಅಂತಕ್ಕಂಥದ್ದು ಕಟ್ಟಿದ್ದಾರೆ. ಅದೇ ರೀತಿ ತುಂಗಭದ್ರಾ, ಎರಡೂ ನದಿಗಳು ಸೇರ್ತಕ್ಕಂಥ ಮಲ್ಲಾಪುರ ಅಂತಕ್ಕಂಥ ಜಾಗದಲ್ಲಿ ತುಂಗಭದ್ರಾ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ, ಹೊಸಪೇಟೆಯ ಮಲ್ಲಾಪುರ ಅಂತಕ್ಕಂಥ ಜಾಗದಲ್ಲಿ. ಅದೇ ರೀತಿ ವಾಣಿ ವಿಲಾಸ ಸಾಗರ ಅಣೆಕಟ್ಟೆ, ಅದನ್ನು ಹೇಳ್ತೀವಿ ಮಾರಿ ಕಣಿವೆ ಯೋಜನೆ. ಇವೆಲ್ಲ ಕಾಲುವೆ ನೀರಾವರಿ ಯೋಜನೆಗಳು. ಇವುಗಳನ್ನು ಅಣೆಕಟ್ಟೆಯನ್ನು ಕಟ್ಟಿ ಕಾಲುವೆ ಮೂಲಕ ನೀರಾವರಿ ವ್ಯವಸ್ಥೆಯನ್ನು ಪಡಿತಾ ಇರತಕ್ಕಂಥದ್ದು. ಅದೇ ರೀತಿ ಹಲಮಟ್ಟಿ, ಕೃಷ್ಣಾ ನದಿಗೆ ಅಡ್ಡಲಾಗಿ ಹಲಮಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಬೃಹದಾದಂಥ ಅಣೆಕಟ್ಟೆ. ಇದನ್ನು ಬಳಸ್ಕೊಂಡು ಕೃಷ್ಣಾ ನದಿಯ ಜಲನಯನ ಪ್ರದೇಶದಲ್ಲಿ ಬಿಜಾಪುರ ಮೊದಲಾದಂಥ ಹಲವಾರು ಜಿಲ್ಲೆಗಳಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ನೋಡಿ, ಚಟುವಟಿಕೆ 2 ಮಕ್ಕಳ. ಈಗೊಂದು ಚಟುವಟಿಕೆ ನೋಡಿ, ಹೊಂದಿಸಿ ಬರೆಯಿರಿ. ಈಗಾಗಲೇ ನಾವು ಪಾಠವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿಚಾರದ ಮೇಲೆ ಇರತಕ್ಕಂಥ ಒಂದು ಚಟುವಟಿಕೆ, ಹೊಂದಿಸಿ ಬರೆಯಿರಿ. ಅದು ನೋಡಿ, ಎ ಪಟ್ಟಿಯಲ್ಲಿ 5 ಪ್ರಶ್ನೆಗಳನ್ನು ನಾನು ಕೇಳಿದ್ದೇನೆ, ಅದಕ್ಕೆ ಉತ್ತರವಾಗಿ ಬಿ ಪಟ್ಟಿ ಇದೆ. ಇವೆರಡನ್ನು ಯಾವ ಸರಿ ಹೋಗುತ್ತೆ ಅನ್ನೋದನ್ನು ಹೊಂದಿಸಿ. ನೋಡಿ, ಮೊದಲನೇದು ವಾಣಿ ವಿಲಾಸ ಸಾಗರ. ವಾಣಿ ವಿಲಾಸ ಸಾಗರ, ಕೃಷ್ಣರಾಜ ಸಾಗರ, ಹಾಗೆ ಹಲಮಟ್ಟಿ ಯೋಜನೆ, ಹೆಚ್ಚು ಕೆರೆ ನೀರಾವರಿ ಪ್ರದೇಶ ಮತ್ತು ಹೆಚ್ಚು ಕಾಲುವೆ ನೀರಾವರಿ ಪ್ರದೇಶ. ಅದೇ ರೀತಿ ಬಿ ಪಟ್ಟಿನಲ್ಲಿ ಶಿವಮೊಗ್ಗ ಇದೆ, ಕೃಷ್ಣಾ ನದಿ ಇದೆ, ರಾಯಚೂರು ಇದೆ, ಮಾರಿ ಕಣಿವೆ ಇದೆ ಮತ್ತು ಕಾವೇರಿ ನದಿ ಇದೆ. ಅಲ್ವಾ ಮಕ್ಕಳ? ಈಗಾಗಲೇ ನೀವು ಬರೆದಿಟ್ಕೊಂಡಿದ್ರೆ ಉತ್ತರ ಹೇಳೋದಕ್ಕೆ ಬಹಳ ಸುಲಭ ಆಗ್ತದೆ. ಹಾಗಾದರೆ ಉತ್ತರ ನೋಡೋಣ, ಯಾವುದು ಸರಿ ಉತ್ತರ ಅಂತ. ನೋಡಿ ಮಕ್ಕಳ, ಸರಿಯಾದ ಉತ್ತರ ನೋಡಿ, ವಾಣಿ ವಿಲಾಸ ಸಾಗರ ಅಂದ ತಕ್ಷಣ ಮಾರಿ ಕಣಿವೆ ಯೋಜನೆ, ಕೃಷ್ಣರಾಜ ಸಾಗರ ಅಂದ ತಕ್ಷಣ ಕಾವೇರಿ ನದಿ, ಹಲಮಟ್ಟಿ ಅಂದ ತಕ್ಷಣ ಕೃಷ್ಣಾ ನದಿ, ಹೆಚ್ಚು ಕೆರೆ ನೀರಾವರಿ ಅಂದ ತಕ್ಷಣ ಶಿವಮೊಗ್ಗ, ಹೆಚ್ಚು ಕಾಲುವೆ ನೀರಾವರಿ ರಾಯಚೂರು. ನೋಡಿ, ಇವು ಸರಿಯಾದ ಉತ್ತರಗಳು. ಬರ್ಕೊಳ್ಳಿ ಮಕ್ಕಳ, ಇದು ಮುಂದೆ ನಿಮಗೆ ಪರೀಕ್ಷೆಗೆ ಉಪಯೋಗ ಆಗ್ತದೆ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಜಲವಿದ್ಯುತ್ ಕೇಂದ್ರಗಳ ಬಗ್ಗೆ ನಾವೀಗ ಅಧ್ಯಯನ ಮಾಡೋಣ. ನೋಡಿ, ಅದರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ತಯಾರಿಕೆಯಲ್ಲಿ ಯಶಸ್ಸು ಪಡೆದ ಹಿರಿಮೆ ಕರ್ನಾಟಕಕ್ಕೆ ಸಲ್ಲುತ್ತದೆ ಅಲ್ವಾ. ಸ್ವತಂತ್ರ ಪೂರ್ವದಲ್ಲೇ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟೆಯನ್ನು ಕಟ್ಟಿರ್ತಕ್ಕಂಥ ಒಂದು ಸಂದರ್ಭ, ಆ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿಯನ್ನು ಹಾಕೊಂಡ್ರು ಅಂತಕ್ಕಂಥದ್ದು. ಇದು ಕರ್ನಾಟಕದ ಮೊಟ್ಟ ಮೊದಲನೆಯ ಜಲವಿದ್ಯುತ್ ಶಕ್ತಿಯ ಜೊತೆಗೆ ಭಾರತದಲ್ಲೇ ಮೊದಲನೇದು ಅಂತಕ್ಕಂಥ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ನೋಡಿ, ಜಲಸಂಪತ್ತನ್ನು ಸಮೃದ್ಧವಾಗಿ ನೀಡುವ ನದಿ ಕಣಿವೆ ಕರ್ನಾಟಕದಲ್ಲಿವೆ. ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚು. ಯಾಕೆಂದರೆ ಪೂರ್ವಕ್ಕೆ ಹರಿಯತಕ್ಕಂಥ ನದಿಗಳ ವೇಗ ಕಡಿಮೆ ಇರ್ತದೆ, ಅಲ್ಲಿ ಹೆಚ್ಚು ಎತ್ತರವಾದ ಪ್ರದೇಶಗಳಿಂದ ಅದು ಹರಿಯಲ್ಲ. ಹಾಗಾಗಿ ಪಶ್ಚಿಮಕ್ಕೆ ಹರಿಯತಕ್ಕಂಥ ನದಿಗಳಲ್ಲಿ ವೇಗ ಜಾಸ್ತಿ ಇರುತ್ತೆ, ಯಾಕಂದರೆ ಎತ್ತರವಾದ ಪ್ರದೇಶದಿಂದ ಅವು ಧುಮುಕುತ್ತವೆ. ಧುಮುಕಿ ಪಶ್ಚಿಮ ಘಟ್ಟದಲ್ಲಿ ಧುಮುಕಿ ಅದು ಅರಬ್ಬಿ ಸಮುದ್ರವನ್ನು ಸೇರಬೇಕಾದ್ರೆ ಎತ್ತರವಾದ ಪ್ರದೇಶಗಳಲ್ಲಿ ಅದು ಹರಿದು ಬರೋದ್ರಿಂದ ಜಲಶಕ್ತಿ ಸಾಮರ್ಥ್ಯ ಜಾಸ್ತಿ ಇರ್ತದೆ, ಅದರ ವೇಗ ಜಾಸ್ತಿ ಇರ್ತದೆ. ಅದನ್ನು ಬಳಸ್ಕೊಂಡು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕೆ ನಮಗೆ ಅನುಕೂಲವಾಗಿದೆ. ನೋಡಿ, ಅದರಲ್ಲಿ ಕೋಲಾರದ ಚಿನ್ನದ ಗಣಿ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡಲು 1902ರಲ್ಲಿ ಶಿವನ ಸಮುದ್ರದ ಬಳಿ ಜಲವಿದ್ಯುತ್ ಕಾರ್ಯವನ್ನು ಆರಂಭಿಸಲಾಯಿತು. ಸ್ವತಂತ್ರ ಪೂರ್ವಕ್ಕೂ ಮೊದಲೇ 1902ರಲ್ಲಿ ಶಿವನ ಸಮುದ್ರದಲ್ಲಿ ಕಾವೇರಿ ನದಿ ನೀರನ್ನು ಬಳಸ್ಕೊಂಡು ವಿದ್ಯುತ್ತನ್ನು ತಯಾರಿಸ್ತಕ್ಕಂಥ ಯೋಜನೆ ಬಂತು. ಅದನ್ನು ಫಸ್ಟ್ ಬಳಸ್ಕೊಂಡಿದ್ದು ಕೋಲಾರ ಚಿನ್ನದ ಗಣಿ. ಅದೇ ರೀತಿ ಫಸ್ಟ್ ಬಳಸ್ಕೊಂಡಂಥ ನಗರ ಅಂದರೆ ಬೆಂಗಳೂರು ಅಂತಕ್ಕಂಥದ್ದು ಒಂದು ಹೆಗ್ಗಳಿಕೆ. ಇದು ಕಾವೇರಿ ನದಿಗೆ ನಿರ್ಮಿಸಿರ್ತಕ್ಕಂಥ ಒಂದು ಯೋಜನೆ. ಹಾಗೆ ಎರಡನೇ ಜಲವಿದ್ಯುತ್ ಯೋಜನೆ ಅಂದರೆ ಶಿಂಷಾ ನದಿ. ಇದು ಸಹ ಕಾವೇರಿ ನದಿ ಒಂದು ಉಪನದಿ. 1940ರಲ್ಲಿ ಇದು ಸಹ ಸ್ವತಂತ್ರ ಪೂರ್ವದಲ್ಲೇ ಶಿಂಷಾ ನದಿಗೆ ಒಂದು ಯೋಜನೆಯನ್ನು ಹಾಕಿದ್ದಾರೆ. ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಅದೇ ರೀತಿ ಶರಾವತಿ ನದಿ ಜೋಗ್ ಜಲಪಾತ, ಅತ್ಯಂತ ಪ್ರಸಿದ್ಧವಾದಂಥ ಜಲಪಾತ ಅಂದ್ವಲ್ಲ, 1947ರಲ್ಲಿ ಇದು ಸ್ಥಾಪನೆ ಆಗ್ತದೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಇದು ಜೋಗ್ ಶರಾವತಿ ನದಿಗೆ ನಿರ್ಮಿಸಿರ್ತಕ್ಕಂಥದ್ದು ಸಾಗರ ಬಳಿ.
ನೋಡಿ, ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಇನ್ನೂ ಹಲವಾರು ಜಲವಿದ್ಯುತ್ ಯೋಜನೆಗಳನ್ನು ಕರ್ನಾಟಕದಲ್ಲಿ ಅಭಿವೃದ್ಧಿಗೊಂಡವು. ಕರ್ನಾಟಕವು ಜಲವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿಯ ಮೊದಲನೇ ಸ್ಥಾನವನ್ನು ಹೊಂದಿದೆ ಅಂತಕ್ಕಂಥದ್ದು ಹೆಗ್ಗಳಿಕೆ. ಚಟುವಟಿಕೆ 3 ಮಕ್ಕಳ ಏನಿದೆ ನೋಡಿ, ಕೆಳಗಿನ ಅಕ್ಷರಗಳನ್ನು ಅರ್ಥಪೂರ್ಣವಾದ ಪದಗಳಾಗಿ ಬರೆಯಿರಿ. ಕೆಲವು ಪದಗಳು ಏನಾಗ್ತಿದೆ ಅಂದರೆ ಅಕ್ಷರಗಳು ಬೇರೆ ಬೇರೆ ಕಡೆ ಇದೆ, ಅದನ್ನು ಒಂದು ಅರ್ಥಪೂರ್ಣ ಪದಗಳು. ಈ ಅಕ್ಷರಗಳೆಲ್ಲ ಏನಾಗಿದೆ ಅಂದರೆ ಈ ಹಿಂದೆ ನೀವು ಅಧ್ಯಯನ ಮಾಡಿದಂಥ ಪದಗಳೇ ಆಗಿರ್ತದೆ. ನೀವು ಯೋಚನೆ ಮಾಡಿ ಬರೀಬೇಕಾಗ್ತದೆ. ಈಗ ನೋಡಿ, ಮೊದಲನೇದು ನೋಡಿ, ಯಾವ ಅಕ್ಷರಗಳಿದೆ ನೋಡಿ, ಆ ಅಕ್ಷರಗಳನ್ನು ಬರ್ಕೊಳ್ಳಿ. ಫಸ್ಟು ಬರ್ಕೊಂಡು ಅದರ ಉತ್ತರವನ್ನು ಪಕ್ಕದಲ್ಲಿ ಬರ್ಕೊಳ್ಳಿ. ನೋಡಿ, ಎರಡನೇದು ನೋಡಿ, ಈಗಾಗಲೇ ಈ ಪದಗಳನ್ನು ಬಳಸಿದ್ದೀನಿ ನಾನು. ಮೂರನೇದು ಮತ್ತು ನಾಲ್ಕನೇದು ತುಂಬ ಸುಲಭವಾದಂಥ ಪದಗಳು ಮಕ್ಕಳ. ಒಂದು ಯೋಜನೆ ಮಾಡಿ ಅವುಗಳನ್ನು ಕೂಡಿಸಿ ಮಕ್ಕಳ. ಈಗ ಸರಿಯಾದ ಉತ್ತರ ನೋಡೋಣವೇ? ಸರಿಯಾದ ಉತ್ತರ ನೋಡಿ, ಮೊದಲನೇದು ಯಾವುದಿರ್ಬೋದು? ಜೋಗ ಜಲಪಾತ. ಮೊದಲನೇ ಉತ್ತರ ಜೋಗ ಜಲಪಾತ. ಎರಡನೇ ಉತ್ತರ ಶಿವನ ಸಮುದ್ರ. ಮೂರನೇದು ತುಂಗಭದ್ರಾ ನದಿ. ನಾಲ್ಕನೇದು ಹೇಮಾವತಿ ನದಿ. ನೋಡಿ, ನದಿ ಜಲ ವಿವಾದಗಳು. ನೋಡಿ, ಕರ್ನಾಟಕ ಮತ್ತು ತಮಿಳುನಾಡುಗಳ ನಡುವೆ ಕಾವೇರಿ ನದಿ ಹಂಚಿಕೆ ಸಂಬಂಧಪಟ್ಟಂತೆ ವಿವಾದಗಳು ಶತಮಾನಕ್ಕೂ ಹಳೆಯದು. ಇಂದಿಗೂ ಅದು ಸಂಪೂರ್ಣ ಆಗಿಲ್ಲ. ಅದೇ ರೀತಿ ನೋಡಿ, ಇಂದಿಗೂ ಅದು ಜೀವಂತ. ಕೃಷ್ಣಾ ನದಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ 3 ರಾಜ್ಯಗಳಲ್ಲಿ ಹರಿಯೋದ್ರಿಂದ ಕೃಷ್ಣಾ ನದಿ ನೀರನ್ನು ಹಂಚ್ಕೊಳ್ಳೋದಕ್ಕೂ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ವಿವಾದ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಇದು ಕೂಡ ಕರ್ನಾಟಕದ ಮತ್ತೊಂದು ನದಿ ಜಲ ವಿವಾದ, ನದಿ ಜಲ ಸಾಮರಸ್ಯ. ಇದು ವಿವಾದ ಇದೆ. ವಿವಾದ ಇದ್ರೂ ಸಹ ನಾವು ನದಿಯನ್ನು ಸದ್ಬಳಕೆ ಮಾಡಿ ಅನೇಕ ಉಪಯೋಗಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ವಿವಾದಗಳನ್ನು ಬದಿಗಿಟ್ಟು ನಾವು ನದಿಯ ನೀರನ್ನು ಅಭಿವೃದ್ಧಿಗೆ ಬಳಸ್ಕೊಳ್ತಾ ಇದ್ದೀವಿ. ಅಂದರೆ ಕರ್ನಾಟಕದಲ್ಲಿ ಹರಿಯುವ ನದಿಗಳು ಹಲವಾರು ರಾಜ್ಯಗಳಲ್ಲಿ ಹರಿಯುತ್ತೆ. ಕಾವೇರಿಯು ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ ರಾಜ್ಯಗಳಲ್ಲಿ ಹರಿಯುತ್ತೆ. ಹಾಗೆ ಕೃಷ್ಣಾ ನದಿಯು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿ ಹರಿಯುತ್ತೆ. ಇದನ್ನು ಮೊದಲೇ ನೋಡಿದ್ದೀರಾ. ಆ ಹರಿಯತಕ್ಕಂಥ ನದಿಗಳಲ್ಲಿ ವಿವಾದ ಇದೆ. ಆದರೂ ಸಹ ಆ ನೀರನ್ನು ಬಳಸ್ಕೊಂಡು ನಾವು ವಿವಾದಗಳಿದ್ರೂ ಸಹ ಕೃಷಿ, ಕೈಗಾರಿಕೆ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮತ್ತು ಜಲವಿದ್ಯುತ್ ಉತ್ಪಾದನೆ ಈ ವಿಚಾರಗಳಾಗಿ ನಾವು ಏನು ಮಾಡ್ತಾ ಇದ್ದೀವಿ? ಆ ನೀರನ್ನು ಬಳಸ್ಕೊಳ್ತಾ ಇದ್ದೀವಿ. ಇದನ್ನೇ ಸಾಮರಸ್ಯ. ಇದುವರೆಗೂ ಕಲ್ತಂತ ನೋಡೋಣ ಮಕ್ಕಳ. ಇದುವರೆಗೂ ಏನೇನು ಕಲ್ತ್ಕೊಂಡ್ರಿ ನೀವು? ಒಂದು, ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ ಕಲ್ತ್ಕೊಂಡ್ರಿ. ಅದೇ ರೀತಿ ಕರ್ನಾಟಕದ ನೀರಾವರಿ ವಿಧಗಳನ್ನು ಕಲ್ತ್ಕೊಂಡ್ರಿ. ಅದೇ ರೀತಿ ಉತ್ಪಾದನಾ ಕೇಂದ್ರಗಳನ್ನು ನೋಡಿದ್ರಿ, ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು. ಅದೇ ರೀತಿ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳನ್ನು ನೀವು ಅಧ್ಯಯನ ಮಾಡಿದ್ರಿ. ಅದೇ ರೀತಿ ನದಿ ನೀರಿನ ಹಂಚಿಕೆ ವಿವಾದ ಯಾವ್ಯಾವ ರಾಜ್ಯದಲ್ಲಿದೆ ಅನ್ನೋದನ್ನು ನೋಡಿದ್ರಿ. ಅದೇ ರೀತಿ ನದಿ ನೀರಿನ ಸಾಮರಸ್ಯ, ಸಂರಕ್ಷಣೆ ಮಹತ್ವವನ್ನು ನೀವು ತಿಳ್ಕೊಂಡ್ರಿ ಮಕ್ಕಳ. ಇದು ಈ ಪಾಠದಲ್ಲಿ ಬಂದಂಥ ಪ್ರಮುಖ ಅಂಶಗಳಾಗಿತ್ತು ಮಕ್ಕಳ. ನೆಕ್ಸ್ಟು ಗೃಹಪಾಠಕ್ಕೆ ಹೋಗೋಣವೇ? ನೋಡಿ, ಗೃಹಪಾಠ ಏನು? ಗೃಹಪಾಠ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ. ಈಗಾಗಲೇ ನೋಡಿದ್ರಿ ನದಿಗಳು, ಅವುಗಳನ್ನು ಹೆಸರಿಸಿ. ಕರ್ನಾಟಕ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ. ಬರ್ಕೊಂಡ್ರೆ ಮಕ್ಕಳ? ಬರ್ಕೊಳ್ಳಿ. ಅದೇ ರೀತಿ ನೋಡಿ, ಕಾವೇರಿ ನದಿಯ ಉಪನದಿಗಳು ಯಾವುವು? ಕೃಷ್ಣಾ ನದಿಯ ಉಪನದಿಗಳು ಯಾವುವು? ಕರ್ನಾಟಕ ನೀರಾವರಿಯ ವಿಧಗಳನ್ನು ತಿಳಿಸಿ. ನೆಕ್ಸ್ಟು ಚಟುವಟಿಕೆ ಮಕ್ಕಳ, ಕರ್ನಾಟಕದ ನಕ್ಷೆ ಬರೆದು ರಾಜ್ಯದ ಪ್ರಮುಖ ಅಣೆಕಟ್ಟೆಗಳನ್ನು ಗುರುತಿಸಿ ಮತ್ತು ಹೆಸರಿಸಿ. ಮಕ್ಕಳ, ಇದುವರೆಗೂ ಈ ತರಗತಿಯನ್ನು ಆಲಿಸಿ ಕೇಳ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ ನಿಮ್ಗೆಲ್ರಿಗೂ ವಂದಿಸ್ತೇನೆ. ನನ್ನ ಹೆಸರು ಬಸವಣ್ಣ ಎಸ್ ಅಂತೇಳಿ, ಸಹಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೆಂಗೇರಿ ಉಪನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ, ವಲಯ 1.